ಹೈಕಮಾಂಡ್ ನೋಟಿಸ್ಗೆ ಹೆದರಿದ್ರ ರೆಬಲ್ ಯತ್ನಾಳ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯತ್ನಾಳ್. ಪ್ರತಿಕ್ರಿಯೆ ಕೊಡದೆ ಮೌನಕ್ಕೆ ಶರಣಾದ ಯತ್ನಾಳ್. ಇದೆಲ್ಲವೂ ಕೂಡ ಒಂದೆರಡು ಮೂರು ದಿನ ಅದಾದ ಬಳಿಕ ಮತ್ತೆ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಯತ್ನಾಳ್. ಯಾಕಂದ್ರೆ ಈಗ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿತ್ತಲ್ಲ, ಹಾಗಾಗಿ ಇದೇ ವೇಳೆ ಯತ್ನಾಳ್ ಮುಂದೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಅವರ ಪರವಾಗಿ ಘೋಷಣೆಗಳನ್ನ ಕೂಗಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ಭಕ್ತರು ಜೈಕಾರ ಹಾಕಿರೋದು, ಘೋಷಣೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಕಾರ್ನಲ್ಲಿ ತೆರಳಿದ್ದಾರೆ ಯತ್ನಾಳ್ ಅವರು, ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ, ದೇವರ ದರ್ಶನ ಪಡ್ಕೊಂಡಿದ್ದಾರೆ. ಸರತಿ ಸಾಲಿನಲ್ಲಿದ್ದಾಗ ಕೆಲವರು ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಪರ ಘೋಷಣೆ ಕೂಗಿದ್ದಾರೆ. ಹಾಗಿದ್ರೂ ಕೂಡ ಯತ್ನಾಳ್ ಅವರು ಸೈಲೆಂಟ್ ಆಗಿ ಕಾರ್ ಹತ್ಕೊಂಡು ಹೋಗಿದ್ದಾರೆ. ना कैमरा बताइए। जी जी सर। थैंक यू सर। जय विजयेंद्र ಎಲ್ಲ एक सेल्फी लेंगे। जय विजयेंद्र हम जम्मू एंड कश्मीर। जय विजयेंद्र जय बीएसवाई फ्रंट आदर दी सिटी लाना। ಎಸ್ ನೋಡಿ, ಕೆಲವರಲ್ಲಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಅಭಿಮಾನಿಗಳು ಬೆಂಬಲಿಗರೇನಿದ್ದಾರೆ, ಯತ್ನಾಳ್ ಅವರನ್ನ ಪ್ರವೋಕ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಏನಾದರೂ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೇನೋ ಅಥವಾ ಹರಿಬರಿಲಿ ಏನಾದರೂ ಹೇಳಿಕೆಗಳನ್ನ ಕೊಡ್ತಾರೇನೋ ಅಂತ. ಬಟ್ ಯತ್ನಾಳ್ ಅವರು ದೇವ್ರ ದರ್ಶನಕ್ಕೆ ಬಂದಿದ್ದಾರೆ, ದೇವ್ರ ದರ್ಶನ ಮಾಡಿಕೊಂಡು ಸೈಲೆಂಟಾಗಿ ಹೋಗಿದ್ದಾರೆ. ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕೋದಕ್ಕೆ ಹೋಗಿಲ್ಲ. ವಿಜಯೇಂದ್ರ ಅವ್ರ ಬೆಂಬಲಿಗರಲ್ವಾ, ಯಡಿಯೂರಪ್ಪನವ್ರ ಬೆಂಬಲಿಗರಲ್ವಾ, ಜೈಕಾರ ಹಾಕ್ಕೊಳ್ಳಿ ನಮ್ಗೆ ಯಾಕೆ ಅನ್ನೋ ರೀತಿಯಾಗಿ ಸೈಲೆಂಟಾಗಿ ಅಲ್ಲಿಂದ ಹೋಗಿದ್ದಾರೆ. ದೇವ್ರ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ಸನ್ನಿವೇಶ ಇದು. ಒಂದು ನೋಟಿಸ್ ಕೊಟ್ಟಿದೆ ಹೈಕಮಾಂಡ್, ಅದರ ಬೆನ್ನಲ್ಲೇ ಅವ್ರು ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೆಂಗೆ ಬೇಕಂಗೆ ಹೇಳಿಕೆ ಕೊಡಬೇಡಿ ಅನ್ನುವಂಥ ವಾರ್ನಿಂಗ್ ಕೂಡ ಇದೆ. ಇವರು ಕೂಡ ಗುಪ್ತವಾಗಿ ಸಭೆ ನಡೆಸೋದೇನು ಬಿಟ್ಟಿಲ್ಲ, ಸಭೆಗಳು ನಡೀತಾನೆ ಇದ್ದಾವೆ. ಇದರ ಮಧ್ಯದಲ್ಲಿ ಏನೇನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಯಾಕೆ ಬೇಕು ಅನ್ನುವಂಥ ಒಂದು ಎಚ್ಚರಿಕೆಯ ನಡೆ ಇದ್ರೂ ಇರಬಹುದು. ಅವರು ಯತ್ನಾಳ್ ಅವ್ರು ನೋಡಿ ದರ್ಶನಕ್ಕೆ ಅಂತ ಸರತಿ ಸಾಲಿನಲ್ಲಿ ನಿಂತ ಸಂದರ್ಭದಲ್ಲಿ ಕೆಲವರಲ್ಲಿ ಕೂಗಿದ್ದಾರೆ, ಜೈ ವಿಜಯೇಂದ್ರ, ಜೈ BS ಯಡಿಯೂರಪ್ಪ ಅಂತ. ಅವ್ರವ್ರ ಬೆಂಬಲಿಗರು ಕೂಗ್ಕೊಳ್ಳಿ ಬಿಡಿ ನಮ್ಗೆ ಯಾಕೆ ಅನ್ನೋ ರೀತಿಯಾಗಿ ಸೈಲೆಂಟಾಗಿ ಯತ್ನಾಳ್ ಅವ್ರು ಹೋಗಿದ್ದಾರೆ. ಬಟ್ ಯಾವುದೇ ರಾಜಕಾರಣಿ ಆಗಿರಲಿ ಸೈಲೆಂಟಾಗಿ ಒಂದು ನಡೆ ಇಡ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಯತ್ನಾಳ್ ಅವರ ತಲೆಯಲ್ಲಿ ಅಥವಾ ಅವರ ಟೀಮಲ್ಲಿ ಯಾವ ವಿಚಾರಗಳು ಓಡಾಡ್ತಾ ಇರಬಹುದು ಅನ್ನೋಂಥ ಕುತೂಹಲ ಇದ್ದೇ ಇದೆ. ಒಂದು ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟಂತೂ ಇದ್ದೇ ಇದೆ. ಮತ್ತೊಂದು ಕಡೆಗೆ ವಕ್ಫ್ ವಿರುದ್ಧ ಹೋರಾಟ, ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರು ಹೊರ ಹಾಕೋದು, ಇವೆಲ್ಲ ಕೂಡ ಅವ್ರ ಹೋರಾಟದ ಒಂದಷ್ಟು ವಿಷಯಗಳು.